ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ನಾನೊಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಸುಮಾರು ಜನ ನನ್ನ ಹೇರ್ ಸ್ಟೈಲ್ದೊಂದು ವಿಡಿಯೋ ಮಾಡಿ ಅಂತ ಕೇಳಿದ್ದೀರಾ. ಅಂದರೆ ನಾನು ಮಾಮೂಲಿಯಾಗಿ ಡೈಲಿ ಇಲ್ಲೊಂದು ಬನ್ ಥರ ಹಾಕೊಳ್ತೀನಿ ನೋಡಿ, ನಮ್ಮ ಕಡೆ ಅದನ್ನು ಗಂಟು ಅಂತೀವಿ, ಅದನ್ನು ತೋರಿಸಿ ಅಂತ ಕೇಳ್ತಿದ್ರಿ. ನಾನು ಅದನ್ನ ಈಗಾಗಲೇ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ. ಅಂದರೆ ಸುಮಾರು ಹಳೆಯ ವ್ಲಾಗ್ ಅದು. ಅಲ್ಲಿ ಆ ವ್ಲಾಗಲ್ಲಿ ಮಿಡಲಲ್ಲಿ ಹಾಕಿದ್ದೆ ನಾನು. ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಇಲ್ಲಾಂದರೆ ಹೊಸದಾಗಿ ಯಾರಾದರೂ ನನ್ನ ಚಾನೆಲ್ನ ನೋಡ್ತಾ ಇರೋರು ಕೇಳಿರ್ಬೋದು, ಗೊತ್ತಿಲ್ಲ ನನಗೆ. ಸುಮಾರು ಕಮೆಂಟು ಬರೀ ಅದ್ರ ಬಗ್ಗೆನೇ ಬರ್ತಿತ್ತು. ಸರಿ ಅಂದ್ಬಿಟ್ಟು ಇವತ್ತು ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಡೋಣ, ಆವಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ವಿಡಿಯೋ ಮಿಡಲಲ್ಲಿ ಹಾಕಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹಂಗೆ ವಿಡಿಯೋನ ಶುರು ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು ಆ ಹೇರ್ ಸ್ಟೈಲ್ ತೀರಾ ಕಷ್ಟ ಏನಲ್ಲ. ಮಾಮೂಲಿಯಾಗಿ ನನಗೆ ಶಾಪ್ಗೆ ಹೋಗ್ಬೇಕಾದ್ರೆ ಟೈಮ್ ಆಯ್ತಪ್ಪ, ಏನು ತಲೆ ಕಟ್ಕೊಂಡು ಹೋಗೋದು, ಚಿಕ್ಕೆಲ್ಲ ಬಿಡಿಸ್ಕೊಂಡಿಲ್ಲ ಅಂದಾಗ ಹಂಗೆ ಕಟ್ಕೊಂಡು ಹೋಗ್ಬಿಡ್ತೀನಿ, ಅದೇನು ಗೊತ್ತಾಗಲ್ಲ. ಇಲ್ಲಿ ಮಾತ್ರ ಕೂವ್ ಮಾಡಿಕೊಂಡು ಅದು ಹಂಗೆ ರೂಢಿ ಆಗ್ತಾ ಬಂದ್ಬಿಟ್ಟಿದೆ ಅಷ್ಟೇ. ಅದನ್ನು ಹಂಗೆ ತೋರಿಸ್ತೀನಿ ನೋಡಿ, ಈಸಿ ನೀನೇ. ಮೊದಲು ನಾನು ಹೇರ್ನ ನೀಟಾಗಿ ಕೂಮ್ ಮಾಡ್ಕೊಂಡ್ಬಿಡ್ತೀನಿ. ಕೂಂಬೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಈ ಜಡೆ ಹಾಕ್ಕೊಳ್ತೀವಿ ನೋಡಿ, ಅಂದರೆ ಜುಟ್ಟು ಹಾಕ್ಕೊಳ್ತೀವಲ್ಲ ಮೇಲ್ಗಡೆ, ಅಲ್ಲಿಗೆ ಕೂದಲನ್ನ ತೊಗೊಂಡೋಗಿ ನಿಲ್ಲಿಸ್ಕೊಂಡು ಕೈಯಲ್ಲೇ ಗಂಟು ಹಾಕ್ಕೊಳ್ಳೋದು. ಇವಾಗ ಬಟ್ಟೆ ಗಂಟೆಲ್ಲ ಹಾಕ್ತೀವಿ ನೋಡಿ, ಅದೇ ಥರ ಕೂದಲನ್ನ ಗಂಟು ಹಾಕ್ಕೊಳ್ಳೋದು ಅಷ್ಟೇ. ನೀಟಾಗಿ ಗಂಟು ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಕಡೆ ಈಕ್ವಲ್ ಮಾಡ್ಕೊಳ್ತೀನಿ. ಅಂದರೆ ಏರ್ಸು ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು, ಅಂದರೆ ರೌಂಡಾಗಿ ಬರಬೇಕು, ಆ ಥರ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಹಂಗೆ ಹೇಳೋದಕ್ಕಿಂತ ನೀವು ನೋಡಿದ್ರೆ ಅದು ನೀಟಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಎಕ್ಸ್ಟ್ರಾ ಕೂದಲಿರುತ್ತಲ್ವ, ಆ ಕೂದಲನ್ನೆಲ್ಲ ನೀಟಾಗಿ ಹಿಂಗೆ ಕೈಯಲ್ಲಿ ತೊಗೊಂಡ್ಬಿಟ್ಟು ಕೆಳಗಡೆ ನಾನು ರೈಟ್ ಹ್ಯಾಂಡ್ ಇಟ್ಕೊಂಡಿದ್ದೀನಲ್ಲ, ಅಲ್ಲಿಗೆ ಆ ಕೂದಲನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಕ್ಲಿಪ್ನ ಅಲ್ಲಿಗೆ ಹಾಕ್ಕೊಳ್ತೀನಿ. ಟೈಟಾಗಿ ಕುತ್ಕೊಳ್ಳೋ ಥರ ಹಾಕ್ಕೊಳ್ಬೇಕು. ಲೂಸ್ ಆಗಿಬಿಟ್ರೆ ಅದು ಬೇಗ ಬಿಚ್ಕೊಂಡ್ಬಿಡುತ್ತೆ. ನಾವು ಸ್ವಲ್ಪ ಟೈಟಾಗಿ ಹಾಕ್ಕೊಂಡ್ಬಿಟ್ರೆ ಸಂಜೆವರೆಗೂ ಕೂಡ ಹೇರ್ ಸ್ವಲ್ಪ ಕೂಡ ಆ ಕಡೆ ಈ ಕಡೆನೂ ಆಗೋದಿಲ್ಲ, ಅದು ನೀಟಾಗಿ ಹಂಗೆ ಕೂತಿರುತ್ತೆ. ಇವಾಗ ಸ್ವಲ್ಪ ಎಲ್ಲ ಕೂದಲು ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪದಾಗಿ ಕಾಣಿಸ್ಬೇಕು ಅದು ಗಂಟು ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿಕೊಂಡ್ರೆ ಈ ಹೇರ್ ಸ್ಟೈಲ್ ಆಗೋಗ್ಬಿಡುತ್ತೆ. ಸಿಂಪಲ್ ಇದು. ಆರಾಮಾಗಿ ನಾವು ಬಟ್ಟೆನ ಹೆಂಗೆ ಕಟ್ಕೊಳ್ತೀವಿ ನೋಡಿ, ಈಗ ಒಂದು ಹಗ್ಗನಾದರೂ ಸರಿ ಗಂಟು ಹಾಕ್ಕೊಳ್ತೀವಲ್ಲ, ಆ ಥರ ಗಂಟು ಹಾಕೊಳ್ಳೋದು ಅಷ್ಟೇ. ನೀಟಾಗಿ ಕಾಣಿಸುತ್ತೆ. ಅಕಸ್ಮಾತ್ ನಾವೇನಾದರೂ ಚಿಕ್ಕೇನಾದರೂ ಬಿಡಿಸ್ಲಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗುವಾಗ ಈ ಥರ ಗಂಟು ಹಾಕ್ಕೊಂಡು ಹೋಗ್ಬಿಡ್ಬೋದು. ಅಪ್ಪು ಅದನ್ನೇ ನೀಟಾಗಿ ವಿಡಿಯೋ ಮಾಡ್ತಾ ಇದ್ದಾರೆ, ಅದು ಹೆಂಗೆ ಕಾಣಿಸುತ್ತೆ ಹಿಂದೆಯಿಂದ ಅಂತೇಳಿ. ಇನ್ನು ಸ್ವಲ್ಪ ಇವತ್ತು ಮಿನಿ ವ್ಲಾಗ್ನ ಮಾಡ್ಕೊಳ್ಬೇಕಿತ್ತು. ಏನಂದರೆ ಸುಮಾರು ದಿನದಿಂದ ಮಡಿಕೆದು ಸೀಸನಿಂಗ್ ಹೆಂಗೆ ಮಾಡ್ತೀರಾ ಅದನ್ನು ಶೇರ್ ಮಾಡಿ ಅಂತ ಹೇಳಿ ನೀವು ಕೂಡ ಕೇಳ್ತಾ ಇದ್ರಿ. ಇನ್ನು ನಾನೇನು ಅಂದ್ಕೊಂಡೆ ಅಂದರೆ, ವ್ಲಾಗಲ್ಲಿ ಶೇರ್ ಮಾಡಿದ್ರೆ ಒಬ್ಬೊಬ್ಬರು ನೋಡ್ತೀರಾ, ಒಬ್ಬೊಬ್ಬರು ನೋಡೋದಿಲ್ಲ, ಸ್ಕಿಪ್ ಮಾಡಿಬಿಡ್ತೀರಾ ಅಲ್ವಾ. ಅದ್ರ ಬದಲು ಶಾರ್ಟ್ಸ್ ವಿಡಿಯೋ ಮಾಡ್ಕೊಂಡ್ಬಿಟ್ರೆ ಎಲ್ರಿಗೂ ಕೂಡ ಬೇಗ ರೀಚ್ ಆಗುತ್ತೆ. ಅದಲ್ಲದೆ ಏನಾದರೂ ನಾವು ಬೇಕು ಅಂದಾಗ ಪಟ್ಟಂತ ಹುಡುಕ್ಬಿಡ್ಬೋದು. ವ್ಲಾಗಲ್ಲಾದರೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಶಾರ್ಟ್ಸ್ನೇ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಸೀಸನಿಂಗ್ ಮಾಡಲಿಕ್ಕೆ ಸುಮಾರೊಂದು 5 ರಿಂದ 6 ದಿನ ಟೈಮ್ ತೊಗೊಳುತ್ತೆ. ಹಾಗಾಗಿ ಅವಾಗಿಂದನೂ ಕೂಡ ಶೂಟ್ ಮಾಡ್ಕೊತಾನೇ ಇದ್ದೀನಿ. ಯಾವಾಗ ನನಗೆ ಫ್ರೀ ಟೈಮ್ ಇರುತ್ತೆ ನೋಡಿ, ಆವಾಗ ಈ ಥರ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಸುಮಾರು ಜನ ಕೇಳ್ತಿರ್ತೀರ, ನೀವು ಯಾವ ಥರ ಮಿನಿ ವ್ಲಾಗ್ಸ್ನೆಲ್ಲ ಶೂಟ್ ಮಾಡ್ಕೊತೀರಾ, ಮತ್ತು ಕುಕ್ಕಿಂಗ್ದೆಲ್ಲ ಯಾವ ಥರ ಶೂಟ್ ಮಾಡ್ಕೊತೀರಾ ಅಂತ. ನಾನು ಯಾರು ಹೆಲ್ಪು ತೊಗೊಳ್ಳಲ್ಲ, ಅಂದರೆ ಅಪ್ಪು ಹೆಲ್ಪೆಲ್ಲ ನಾನು ತೊಗೊಳ್ಳಲ್ಲ. ಒಂದು ಟ್ರೈಪೋಡು ಮತ್ತು ರಿಂಗ್ ಲೈಟೆಲ್ಲನೂ ಯೂಸ್ ಮಾಡಿಕೊಂಡು ನಾನೇ ಮಾಡ್ಕೊತೀನಿ. ತುಂಬ ಏನು ಕಷ್ಟ ಆಗಲ್ಲ, ಮಾಡ್ಬೋದು, ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇವಾಗ ನೋಡಿ, ನಾವೇನಾದರೂ ಒಂದು ಅಡುಗೆ ಮಾಡಬೇಕು, ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಾವೇನಾದ್ರೂ ಈ ಥರ ವಿಡಿಯೋ ಮಾಡಿಕೊಂಡು ಮಾಡಬೇಕು ಅಂದರೆ 1 ಅವರ್ ಟೈಮ್ ತೊಗೊಳುತ್ತೆ. ಅಂದರೆ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ತೊಗೊಳುತ್ತೆ. ಯಾಕಂದರೆ ಆ ಕ್ಯಾಮ್ರಾನ ಬೇರೆ ಬೇರೆ ಆ್ಯಂಗಲಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೆಲ್ಲ ಶೂಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ವಲ್ಪ ಪೇಷನ್ಸ್ ಇರಬೇಕು ನಮಗೆ. ಆ ಥರದಲ್ಲಿ ಮಾಡಿದ್ರೂ ಕೂಡ ವಿಡಿಯೋಸ್ ಚೆನ್ನಾಗಿ ಬರಲ್ಲ. ನೀವು ಇವಾಗ ನೋಡ್ತಿರ್ಬೋದು, ಒಂದೊಂದು ಸಲ ನಾನು ನೀಟಾಗಿ ಇಟ್ಕೊಂಡಿರಲ್ಲ ಟ್ರೈಪಾಡ್, ಗೊತ್ತಾಗಲ್ಲ ಅಲ್ವಾ.
ಆವಾಗ ಮತ್ತೆ ಇನ್ನೊಂದು ಸಲ ಅದೇನೇ ತೋರಿಸ್ಬೇಕಾಗತ್ತೆ. ಅಂದರೆ ಇವಾಗ ಒಂದು ಎಣ್ಣೆ ತೋರಿಸಿರ್ತೀನಿ ಅಂತ ಅಂದ್ಕೊಳ್ಳಿ, ಆಯಿಲ್ನ ಈ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ, ಅದು ನೀಟಾಗಿ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಸಲ ಅದನ್ನು ಮಾಡಬೇಕಾಗತ್ತೆ. ಈ ಥರ ಎರಡೆರಡು ಕೆಲಸ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಇನ್ನು ಬಿಸಿಲಿಗೆಲ್ಲ ಇಡಬೇಕಿತ್ತು ಮಡಿಕೆನ, ಹಂಗಾಗಿ ಈಚೆ ಕಡೆನೇ ತೊಗೊಂಡು ಬಂದು ವಿಡಿಯೋಸ್ನ ಮಾಡ್ತಿದ್ದೀನಿ. ಈ ಥರ ಚಂದವಾಗಿರೋ ಬೆಳಕಿದ್ರೆ ನಮಗೆ ರಿಂಗ್ ಲೈಟಿನ ಅಗತ್ಯ ಏನೂ ಇರಲ್ಲ. ಆದರೆ ಬೆಳಕೇನಾದರೂ ಇಲ್ಲ ಅಂದರೆ ರಿಂಗ್ ಲೈಟ್ ಬೇಕು. ಹಾಗೆ ಅಡುಗೆ ಮನೆಗೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಬಲ್ಬ್ಸ್ ಎಲ್ಲ ಹಾಕ್ಸ್ಕೊಳ್ಬೇಕು. ನಿಮಗೆ ಆ ವಿಡಿಯೋ ಏನಾದರೂ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ಯಾವ ಥರ ಶೂಟ್ ಮಾಡ್ಕೊಳ್ಳೋದು, ಹಾಗೆ ಯಾವ ಥರ ಎಡಿಟಿಂಗ್ ಮಾಡೋದು ಅಂತ ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ನಾವು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಕಷ್ಟ ಆಗುತ್ತೆ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಟೈಮ್ ಕೊಟ್ಟು ಮಾಡೋಣ, ಏನಾದರೂ ನಾವು ಕೂಡ ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಖಂಡಿತ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ನೆಲ್ಲ ಮಾಡಿ ಹಾಕ್ಬೋದು. ಗೊತ್ತಿಲ್ಲ ಅಲ್ವಾ ಯಾವಾಗ ಯಾರು ವಿಡಿಯೋಸ್ ಕ್ಲಿಕ್ ಆಗುತ್ತೆ ಅಂತೇಳಿ. ನಮ್ಮ ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ರಿಗೂ ಕೂಡ ಇಷ್ಟ ಆಗ್ಬೋದು. ಯಾರಿಗಾದರೂ ಆಸೆ ಇರುತ್ತೆ ಅಲ್ವಾ, ನಾನು ಕೂಡ ಯೂಟ್ಯೂಬರ್ ಆಗಬೇಕು ಅಥವಾ ನಾನು ಕೂಡ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ಸ್ನ ಶುರು ಮಾಡಬೇಕು ಅಂತ, ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತೇಳಿ ಈ ವಿಡಿಯೋಸ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬೆಳಗಿನ ತಿಂಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಿರ್ತೀರಾ, ಏನು ಶಿಲ್ಪ ಭಾನುವಾರ ಬಂದರೆ ಬರೀ ನಾನ್ ವೆಜ್ ಮಾಡ್ತೀರಲ್ಲ ಅಂತ. ಅದೇನು ಮಾಡೋದು ಗೊತ್ತಿಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಇರಲೇಬೇಕು. ಇವಾಗ ಅಪ್ಪುಗೂ ಇರಬೇಕು. ಇವಾಗ ಮನೆಗೆ ಯಾರಾದರೂ ಬರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಅಷ್ಟೇ ವೆಜ್ಗಿಂತ ನಾನ್ ವೆಜ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ನಾನ್ ವೆಜ್ ಮಾಡ್ತೀನಿ ಅಷ್ಟೇ. ಬರೋ ಅಷ್ಟರಲ್ಲಿ ಚಿಕನ್ ಮಾಡ್ತಾ ಇದೀಯಾ? ತರಿಸ್ಕೊಂಡೆ. ಅಯ್ಯೋ ಮುಖಕ್ಕೆಲ್ಲ ಸಿಡಿದ್ಬಿಡ್ತು. ಗಟ್ಟಿ ಕೋಳಿ ತರಿಸ್ಕೊಂಡಿದ್ದೀನಿ 1 kg. ಸಾಂಬಾರ್ ಮಾಡೋಣ ಅಂತ. ಚಪಾತಿ ಸೀದಾ ಚೆಕ್ ಮಾಡು. ಆಯ್ತು, ಇದೊಂದೇ. ಒಂದ್ ಕಡೆ ಚಪಾತಿ, ಒಂದ್ ಕಡೆ ಸಾಂಬಾರ್, ಇನ್ನೊಂದ್ ಕಡೆ ರುಬ್ಬೇಕು. ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದೊಂದ್ಸಲ ಫುಲ್ಲು ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವತ್ತು ಭಾನುವಾರ ಅನ್ನೋದು ಮರ್ತ್ಬಿಟ್ಟಿದ್ಯಮ್ಮ. ಅಮ್ಮ ಬರುತ್ತಂತೆ. ಓ, ಅದಕ್ಕೆ ಇಷ್ಟೊಂದು ಎಂತೂಸಿಯಾಸಮ್, ಜೋಶ್ ಬಂದ್ಬಿಟ್ಟೈತೆ ನಿಮಗೆ. ನಿನ್ನೆ ಫೋನ್ ಮಾಡಿದ್ರ, ನಾಳೆ ಬರ್ತೀನಿ, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ ಅಂತ. ಸರಿ, ನಾನು ಬೇಗ ಬಂದ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಚಿಕನ್ ತರಿಸ್ಬಿಟ್ಟೆ. ಇವರು ಇರಲಿಲ್ಲ, ಬೆಳಗ್ಗೆನೆ ಶಾಪ್ಗೆ ಹೋಗಿದ್ರು. ಹಾಗಾಗಿ ನಾನೇ ತರಿಸ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಮ್ಮಂಗೆ ಫ್ರೈ ಅದು ಇದು ಈ ಥರ ವೆರೈಟಿ ಎಲ್ಲ ಮಾಡಿಕೊಟ್ರೆ ಅವ್ರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಚಿಕನ್ ಸಾಂಬಾರು ಮಾಡಿ ಒಂದು ಮುದ್ದೆ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಇವರಿಗೆಲ್ಲ ಚಪಾತಿ ಬೇಕಾಗುತ್ತೆ, ಹಾಗಾಗಿ ಚಪಾತಿ ಮಾಡಿದ್ದೀನಿ. ಇನ್ನು ಸಾಂಬಾರು ರೆಡಿ ಆಗ್ತಾ ಇದೆ. ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ಚಪಾತಿಗೂ ಆಗುತ್ತೆ, ಹಾಗೆ ಅನ್ನ ಅಥವಾ ಮುದ್ದೆ ಮಾಡ್ಕೊಂಡ್ರೆ ಅದಕ್ಕೂ ಆಗುತ್ತೆ. ಬರ್ಲಿ ಇವತ್ತು ನೀವು ಅಮ್ಮ ಕೇಳ್ತೀನಿ, ಏನಕ್ಕ ನೀವು ಫ್ರೈ ಏನು ತಿನ್ನಲ್ವಾ ಅಂತ ಕೇಳ್ತೀನಿ. ಬೇರೆ ವೆರೈಟಿ ಏನು ತಿನ್ನಲ್ವಾ ಅಂತ ಕೇಳ್ತೀನಿ. ತಿಂತಾರೆ, ತಿನ್ನಲ್ಲ ಅಂತ ಮಾಡಿದ್ರೆ ತಿಂತಾರಪ್ಪ. ಅಷ್ಟೊಂದು ಇಷ್ಟಪಟ್ಟು ಚಿಕನ್ ಸಾಂಬಾರ್ ಇಷ್ಟಪಟ್ಟು ತಿನ್ನೋ ಅಷ್ಟು. ಅವತ್ತು ನಾನು ನಿಮ್ಮ ಮನೇಲಿ ಇದ್ ಮಾಡಿದೆ ಗೊತ್ತಾ, ಏನು ಚಿಕನ್ದು ತವಾ ಫ್ರೈ ಏನೋ ಮಾಡಿದ್ರು ಗ್ರಿಲ್. ಅಯ್ಯೋ, ನಿಮ್ ಯಜಮಾನ್ರು ಮಾಡಿದ್ದು ಎಷ್ಟು ಇಷ್ಟ ಆಯ್ತು ನನ್ಗೆ. ಹಂಗೆ ಹಿಂಗೆ ಅದು ಇನ್ನೊಂದ್ಸಲ ಮಾಡ್ದಾಗ ಹೇಳಿ ಅಂತೆಲ್ಲ ಹೇಳ್ತಿದ್ರಲ್ಲ, ನೀನ್ ನೋಡಿದ್ರೆ ಹಿಂಗಂತೀಯ. ಹೇಳ್ತಾರ ಹಂಗೆ. ಆದ್ರೆ ಈಗ ಅದೆಲ್ಲ ಮಾಡಿದ್ರೆ ಸಾಂಬಾರ್ ಮಾಡಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರೋದಲ್ವಾ ಅಂತ ಅಂತಾರೆ. ಅದೆಲ್ಲ ಸೈಡ್ ಡಿಶ್. ನಂಗೆ ಗೊತ್ತಿಲ್ವಾ ನಮ್ಮನೆಯವ್ರೇನು ಅಂತ, ಅವ್ರ ಸತ್ಯ ಏನು ಅಂತ ನಂಗೆ ಗೊತ್ತು. ಆಮೇಲೆ ಚಿಕನ್ ಸಾರು, ಈ ಮಟನ್ ಸಾಂಬಾರು ಇದೆಲ್ಲ ತಿಂತಾರೆ, ಗೊತ್ತಿರುತ್ತೆ ಎಲ್ರು. ಸಾಂಬಾರ್ ಅಂದ್ರೆ 1 ದಿನ 2 ದಿನ ಇಟ್ಕೊಬಹುದು, 2 ದಿನ ತಿನ್ಬೋದು ಅಂತ. ಅವೆಲ್ಲ ಆದ್ರೆ 1ದೇ ದಿನ ಖಾಲಿ ಮಾಡ್ಬೇಕು ಅಂತ ಏನೋ ಗೊತ್ತಿಲ್ಲ. ಅವ್ರಿಗೆ ಮಟನ್ ಸಾರು, ಚಿಕನ್ ಸಾರು ಇದೇ ಸ್ವಲ್ಪ ಇಷ್ಟ ಆಗೋದು. ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ. ಇನ್ನೇನು ಮುಗೀತು. ನಾನು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಾತಾಡ್ತಿರ್ತೀನಿ, ರುಬ್ಲಿಕ್ಕಾಗಲ್ಲ, ಕರೆಂಟ್ ಹೋಗ್ಬಿಟ್ರೆ ಕಷ್ಟ. ಆಯ್ತು ಮಾಡಮ್ಮ. ಇನ್ನು ಚಿಕನ್ ಸಾಂಬಾರ್ ರೆಸಿಪಿನ ನಾನು ಸುಮಾರು ಸಲ ಶಾರ್ಟ್ಸಲ್ಲಿ ಮತ್ತು ವ್ಲಾಗಲ್ಲಿ ಎಲ್ಲ ಕಡೆನೂ ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಇವತ್ತು ನಾನು ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ. ತುಂಬಾ ಸುಲಭ ಇದು. ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿರುತ್ತೆ ಟೇಸ್ಟು. ಅಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಡುಗೆನೆಲ್ಲ ರೆಡಿ ಮಾಡಿದ್ದೀನಿ. ನೋಡಿದ್ರೆ ಅವರು ನಾನ್ ವೆಜ್ ತಿನ್ನಲ್ಲ ಅಂತ. ಇವತ್ತು ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಹಾಗಾಗಿ ನಾನೇನು ತಿನ್ನಲ್ಲ ಅಂತ ಅಂದರು. ನಾನು ಅವ್ರನ್ನ ಏನೂ ಕೇಳಲಿಕ್ಕೆ ಹೋಗಲಿಲ್ಲ ನಿನ್ನೆ. ಏನಾದರೂ ಮಾಡ್ತೀನಿ ಅಂದರೆ ಸುಮ್ಮನೆ ಬೇಡ ಅಂತಾರೆ. ಯಾಕೆ ಸುಮ್ಮನೆ ಕಷ್ಟಪಡ್ತೀಯ, ಏನು ಮಾಡಬೇಡ ಅಂತಿರ್ತಾರೆ. ಹಾಗಾಗಿ ನಾನೇನು ಹೇಳೋದು ಬೇಡ, ಸುಮ್ಮನೆ ಮಾಡೋಣ ಅಂತ ಹೇಳಿಬಿಟ್ಟು
ಮಾಡಿದೆ. ಇವಾಗ ಮುದ್ದೆ ಏನಾದರೂ ಮಾಡ್ಲಮ್ಮ ಇಲ್ಲ ಅನ್ನ ಮಾಡಲ ಏನು ಮಾಡಲಿ ಅಂತ ಕೇಳಿದ್ಕೆ ನಾನೇನು ನಾನ್ ವೆಜ್ ತಿನ್ನಲ್ಲ, ತಿಳಿ ಸಾರು ಅಥವಾ ಏನಾದರೂ ಒಂದು ಮಾಡಿಡು ಸಾಕು ಅಂತ ಈಗಂದರು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ತರಕಾರಿನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ. ಏನು ತಿಳಿ ಸಾರು ಮಾಡೋದಲ್ವಾ, ಅದಕ್ಕೆ ಏನಾದರೂ ಬೇರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ. ಇನ್ನು ಅವ್ರು ಬರೋದು 1 ಅವರ್ ಆಗುತ್ತೆ, ಅಷ್ಟರಲ್ಲಿ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಹೆಂಗಿದ್ರು ಚಪಾತಿ ಮಾಡಿದ್ದೀನಲ್ವಾ, ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಕರಿ ಹಾಗೆ ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ. ನನಗೆ ಏನಾದರೂ ಬಂದಾಗ ಸ್ಪೆಷಲಾಗಿ ಮಾಡಬೇಕು, ಏನೋ ಮಾಡ್ದೇ ಹಂಗೆ ಕಳಿಸ್ಲಿಕ್ಕೆ ಒಂಥರ ಬೇಜಾರಾಗುತ್ತೆ. ನಾನು ಅರ್ಜೆಂಟಲ್ಲಿ ಅದೊಂದೇ ಮಾಡಲಿಕ್ಕಾಗೋದು. ಇವಾಗ ಅದಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ತರಕಾರಿನೆಲ್ಲ ಹಾಕ್ಬಿಟ್ಟು ಒಂದು ಕೂಟ್ ಥರ ಅಥವಾ ಕರಿ ಥರ ಮಾಡ್ತಾಯಿದ್ದೀನಿ. ಮೊದಲು ನಾನು ಇದಕ್ಕೆ 1 ಕಪ್ ಆಗೋವಷ್ಟು ಕಾಲಿಫ್ಲವರ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಈ ತರಕಾರಿನ ಫ್ರೈ ಮಾಡಿಕೊಂಡು ಒಂದ್ಸಲ ನೀವು ಕುರ್ಮಾ ಅಥವಾ ಕೂಟನ್ನ ಮಾಡ್ಕೊಳ್ಳಿ, ಹಂಗೆ ಒಂದ್ಸಲ ಮಾಡ್ಕೊಳ್ಳಿ, ಎಷ್ಟು ವ್ಯತ್ಯಾಸ ಇರುತ್ತೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ನಿಮಗೆ ಇಷ್ಟ ಆಗುತ್ತೆ. ಅದಾದಮೇಲೆ 1 ಕಪ್ ಕ್ಯಾರೆಟು, 1 ಕಪ್ ಬೀನ್ಸು, ಹಾಗೆ 1 ಕಪ್ ಆಗೋವಷ್ಟು ಕ್ಯಾಪ್ಸಿಕಮ್ಮು, ಜೊತೆಗೆ ಈರುಳ್ಳಿನೂ ಕೂಡ ದೊಡ್ಡದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ನಾನು ಅದನ್ನು ಮರ್ತ್ಬಿಟ್ಟಿದ್ದೆ. ಅದಾದಮೇಲೆ ಅಂದರೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ಫ್ರೈ ಮಾಡಿಕೊಂಡೆ. ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿಲ್ಲ. ತರಕಾರಿನೆಲ್ಲ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಎಣ್ಣೆಯನ್ನು ತಗೊಳ್ಳಲ್ಲ, ನಾವು ಐರನ್ ಪ್ಯಾನ್ನ ಬಳಸ್ಕೊಳ್ಳೋದ್ರಿಂದ. ಇವಾಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಎಣ್ಣೆ, ಅದಕ್ಕೆ ಒಂದು 4 ರಿಂದ 5 ಲವಂಗ, 2 ಪೀಸ್ ಚಕ್ಕೆ, ಒಂದು 6 ರಿಂದ 7 ಮೆಣಸು, ಒಂದು 4 ಏಲಕ್ಕಿ, ಹಾಗೆ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ, 1/4 ಸ್ಪೂನ್ ಆಗುವಷ್ಟು ಸೋಂಪಿದೆ, ಎರಡನ್ನೂ ಕೂಡ ತಗೊಂಡಿದ್ದೀನಿ. ಹಾಗೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಒಂದು ಅರ್ಧ ಸ್ಪೂನ್ ಗಸಗಸೆ, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ತೆಂಗಿನಕಾಯಿ ತುರಿ, ಒಂದು 6 ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ, ಇಷ್ಟು ಇದಕ್ಕೆ ಬೇಕಾಗುತ್ತೆ. ಇನ್ನು ಇದೆಲ್ಲ ಪದಾರ್ಥನೂ ಕೂಡ ಆ ಬಿಸಿ ಆಗ್ತಿರೋ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಮೊದಲು ನಾನು ಧನಿಯಾ, ಜೀರಿಗೆ, ಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ಲೈಟಾಗಿ ಹುರ್ಕೊಂಡೆ. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇತ್ತು ನೋಡಿ, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಮತ್ತೆ ಹುರ್ಕೊಳ್ತಾ ಇದ್ದೀನಿ. ನಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಬೋದು. ಇವಾಗ ಸಮ್ಮರ್ ಅಲ್ವಾ, ಸ್ವಲ್ಪ ಖಾರ ಕಡಿಮೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಬರೀ ಈ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಈಗ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ತೆಂಗಿನಕಾಯಿ ತುರಿ ಹಾಗೆ ಗಸಗಸೆನೂ ಕೂಡ ಸೇರಿಸಿ ಮತ್ತೆ ನಾನು ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗೆ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆ ಆ ಥರ ಮಾಡ್ಕೊಳ್ಬೇಕು ಅಂತ ಕೆಲವೊಬ್ಬರು ಕೇಳ್ತಿರ್ತೀರಾ. ಬಿಸಿಯಾಗಿರೋದನ್ನೇ ಜಾರ್ಗೆ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡಿಬಿಟ್ರೆ ಜಾರ್ ಹಾಳಾಗುತ್ತೆ. ಅದಲ್ಲದೆ ಕೆಲವೊಮ್ಮೆ ಅದು ಸಿಡ್ದು ಬಿಡುತ್ತೆ, ತುಂಬ ಬಿಸಿ ಇರುತ್ತೆ ಅಲ್ವಾ, ಕ್ಯಾಪ್ನೇ ಓಪನ್ ಮಾಡ್ಕೊಂಡು ಅದು ಈಚೆ ಕಡೆ ಬಂದುಬಿಡುತ್ತೆ. ಹಾಗಾಗಿ ನಾವು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಈರುಳ್ಳಿ ಕಲರ್ ಈ ಥರ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಟೇಸ್ಟ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಂಡ್ಬಿಡಿ. ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ. ಹುರ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಆ ಮಸಾಲೆನ ಸೇರಿಸಿ ಇದನ್ನು ಕೂಡ ಒಂಚೂರು ಹಂಗೆ ಎಣ್ಣೆಲಿ ಹುರ್ಕೊಳ್ತಿದ್ದೀನಿ. ನಾವು ಆಗಲೇ ಹುರಿದು ಗ್ರೈಂಡ್ ಮಾಡಿರೋದ್ರಿಂದ ತೀರಾ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಒಂಚೂರು ಫ್ರೈ ಮಾಡ್ಕೊಂಡ್ರೆ ಸಾಕು. ಅದಾದಮೇಲೆ ಅದೇ ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ, ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಚೆನ್ನಾಗಿ ಬೆಂದು ಅದು ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಳ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇವಾಗ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡಿ ತರಕಾರಿ, ಆ ತರಕಾರಿನ ಸೇರಿಸ್ತಿದ್ದೀನಿ. ಹಾಗೆ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಮನೇಲಿ ಏನಾದ್ರೂ ಬೇರೆ ಬೇರೆ ಕಾಳು ಅಂದರೆ ಅವರೆಕಾಳು ಅಥವಾ ತೊಗರಿ ಕಾಳು ಇದಿದ್ರೂ ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಬಿಟ್ಟು ಮತ್ತೆ ಕುದಿಸ್ಕೊತಿದ್ದೀನಿ. ಈ ಕುದಿಯೋ ಸಮಯದಲ್ಲಿ ಚೆನ್ನಾಗಿ ಕುದ್ಮೇಲೆ ಎಣ್ಣೆ ಎಲ್ಲ ಸೈಡಿಗೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ ತರಕಾರಿ ಎಲ್ಲ ಬೆಂದಿದೆ ಅಂತ. ಅದಾದಮೇಲೆ ಅದಕ್ಕೆ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೋಡಿ ತರಕಾರಿ, ಕಾಳು, ಪನ್ನೀರ್ ಎಲ್ಲ ಮಿಕ್ಸ್ ಆಗಿದೆ,
ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಪನ್ನೀರನ್ನ ಸೇರಿಸಿ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದು ಬೇಡ. ಪನ್ನೀರ್ ಸೇರಿಸಿದ ತಕ್ಷಣ ನಾನು ಗೋಡಂಬಿನ ರುಬ್ಬಿಟ್ಕೊಂಡಿದ್ದೆ, ಅಂದರೆ ಒಂದು 10 ಗೋಡಂಬಿನ ರುಬ್ಬಿಟ್ಕೊಂಡಿದ್ದೆ. ಆ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ತಿಕ್ಕಾಗಿ ಬರಬೇಕು ಗ್ರೇವಿ ಅಂತ ಅಂದರೆ 1-2 ಕ್ಯೂಬ್ಸ್ ಪನ್ನೀರ್ನು ಕೂಡ ರುಬ್ಬಿಟ್ಟು ಸೇರಿಸ್ಕೊಳ್ಳಿ. ಆವಾಗಲೂ ಟೇಸ್ಟ್ ಚೆನ್ನಾಗಿರುತ್ತೆ, ಗ್ರೇವಿ ಕೂಡ ತಿಕ್ಕಾಗಿ ಬರುತ್ತೆ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕೊಂಡ್ಬಿಟ್ರೆ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಪೂರಿ, ಚಪಾತಿ, ಜೀರಾ ರೈಸ್ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ ಅಂತ ಹೇಳ್ಬೋದು. ಇವತ್ತು ನಾನು ಬಗಾರ ರೈಸ್ನ ಮಾಡ್ತಾಯಿದ್ದೀನಿ. ಮೊದಲೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು 1.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಂಡು ಈರುಳ್ಳಿನ ಒಂಚೂರು ಹಂಗೆ ಹುರ್ಕೊತಿದ್ದೀನಿ. ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಅಮ್ಮ ಇವತ್ತು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಲೇಟ್ ಆಗಿಬಿಡುತ್ತೇನೋ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿಕೊಂಡೆ. ಇನ್ನು 1-2 ಪೀಸ್ ಚಕ್ಕೆ, ಹಾಗೆ ಒಂದು 3-4 ಲವಂಗನೂ ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಮೆಣಸಿನಕಾಳು, ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದು 4-5 ಇಷ್ಟನ್ನು ಹಾಕ್ಕೊಂಡು ಈರುಳ್ಳಿದು ಕಲರೆಲ್ಲ ಚೇಂಜ್ ಆಗಿ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಹುರ್ಕೊಳ್ಬೇಕಾಗತ್ತೆ. ನಾನು ಒಂಚೂರು ಜಾಸ್ತಿನೇ ಫ್ರೈ ಮಾಡ್ಕೊಂಡ್ಬಿಟ್ಟೆ ಇವತ್ತು ಅರ್ಜೆಂಟಲ್ಲಿ. ಇನ್ನು ಅದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಸೇರಿಸ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಬಿಟ್ಟು ಅದಕ್ಕೆ 1.5 ಗ್ಲಾಸಷ್ಟು ಬಾಸುಮತಿ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಂಡು ಮತ್ತೆ ಹುರ್ಕೊತಿದ್ದೀನಿ. ಇವಾಗ ಇದಕ್ಕೆ ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ನಾವು 1-2.5 ಗ್ಲಾಸಷ್ಟು ನೀರು ತೊಗೊಳ್ಬೇಕಾಗತ್ತೆ. ಕುಕ್ಕರ್ಗೆ ಹಾಕಿದ್ರೆ ಈ ಥರ ತಪ್ಪಲಿ ಆದರೆ 3 ಗ್ಲಾಸ್ ತೊಗೊಳ್ಳಿ, ಆವಾಗ ನೀಟಾಗಿ ಅನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ನನಗೆ ಅಂದಾಜಲ್ಲಿ ಹಾಗೆ ಹಾಕ್ಕೊತೀನಿ, ನನಗೆ ರೂಢಿ ಆಗಿದೆಯಲ್ಲ ಹಾಗಾಗಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ. ಈ ಬಾಸುಮತಿ ಅಕ್ಕಿ ಎಲ್ಲ ಸ್ವಲ್ಪ ಗಟ್ಟಿಗಿದ್ದಾಗಲೇ ನಾವು ದಮ್ ಕಟ್ಬಿಡಬೇಕು, ಇಲ್ಲಾಂದರೆ ತೀರಾ ಸಾಫ್ಟ್ ಆಗಿಬಿಡುತ್ತೆ. ಒಂದು 80% ಕುಕ್ ಆಯಿತು ಅನ್ನುವಾಗ ನಾನು ಈ ಥರ ದಮ್ ಕಟ್ಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ ಅಂತ. ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು. ನನಗೆ ಅವ್ರು ಬಂದಮೇಲೆ ಆವಾಗ ಅಡುಗೆ ಮಾಡಿಕೊಂಡು ಅಡುಗೆ ಮನೇಲಿ ನಿಂತ್ಕೊಳ್ಳಿಕ್ಕೆಲ್ಲ ಇಷ್ಟ ಆಗಲ್ಲ, ಯಾಕಂದರೆ ಬರೋದೇ ಅಪರೂಪ ಅಲ್ವಾ. ಅವ್ರ ಜೊತೆ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಅರ್ಜೆಂಟಲ್ಲಿ ಎಲ್ಲನೂ ಕೂಡ ಮಾಡಿಬಿಟ್ಟಿದ್ದು. ಇನ್ನು ಸಂತು ಕರ್ಕೊಂಡು ಬಂದಿದ್ದ ಬಸ್ ಸ್ಟಾಪ್ಗೆ ಹೋಗಿ, ಅವನು ಬಿಸಿಲಲ್ವಾ ಹಾಗಾಗಿ ಜ್ಯೂಸ್ ಮಾಡಿಕೊಡು ಅಂದ. ನಂಗೆ ಸುಸ್ತಾಗ್ತಿದೆ, ಈಗ ತಾನೇ ಅಡುಗೆ ಮಾಡಿದೆ, ಇದಕ್ಕೆ ಸರಿ ಬಿಡು ನಾನೇ ಮಾಡ್ಕೊತೀನಿ ಅಂತ ಆ ಕರ್ಬೂಜ ಹಣ್ಣು ತೊಗೊಂಡು ಅದಕ್ಕೆ ಬೆಲ್ಲ, ಗೋಡಂಬಿ ಅದು ಇದು ಎಲ್ಲ ಹಾಕಿ ಗ್ರೈಂಡ್ ಮಾಡ್ತಿದ್ದಾನೆ. ಅದನ್ನೇ ಅವ್ರ ಭಾವ ರೇಗಿಸ್ತಿದ್ರು. ಕಟ್ ಮಾಡ್ಕೊಳ್ಳೋ ಫಸ್ಟ್. ಆ ಥರ ಮಾಡಲ್ಲ ಅವರು. ಅಲ್ಲ, ಈಸಿ ಮೆಥಡ್ ಇದು. ಕಟ್ ಮಾಡ್ಕೊಂಡು ಇಲ್ಲಡ ಹಿಂಗೆ ಹೊಡೆದ ಹಾಕಂಗೆ ಕಲ್ಲಂಗಡಿ ಇರೋ ಥರ ಬುದ್ದು ಅಂತ ಹಂಗೆ ಎಲ್ಲ ಕಲಸಿ ಹಾಳು ಮಾಡ್ತಾವನಿ. ಪಾನಕ ಮಾಡ್ಬೇಕಾದ್ರೆ ಹೆಂಗೆ ತೆಗಿಯೋದು? ಇದಕ್ಕೆ ಹಾಲು ಹಾಕ್ಬೇಕಲ್ವಾ? ಹಾಲು ಬೇಡ, ಹಾಲು ಹಾಕಂಗಿಲ್ಲ, ಮತ್ತೆ ಬೆಲ್ಲ ಹಾಕ್ಬೇಕು. ಬೆಲ್ಲ ಆಮೇಲೆ ಅಯ್ಯೋ ಅಪ್ಪು ಇವನು ಕರ್ಬೂಜದ ಪಾನಕ ಮಾಡ್ತಾ ಇರೋದು ಪಾನಕ ತಾನೇ? ಹೌದು, ನಿಂಗೆ ಗೊತ್ತಿತ್ತು? ಹಂಗೆ ಗೊತ್ತಾಯ್ತಂತೆ. ನಾನಂತೂ ಕೂಡುದಂತೂ ಬದುಕಾಯ್ತದ ಇಲ್ವಾ ಗೊತ್ತಿಲ್ಲ. ನಾನು ನಿಮ್ಗೆ ಯಾರಿಗೂ ಮಾಡ್ತಾ ಇಲ್ಲ, ನನಗೂ ಮಾಡ್ಕೊತಾ ಇದ್ದೀನಿ. ಆಯ್ತಾ, ಬೇಕಂದ್ರೆ ಒಂದು ಸ್ವಲ್ಪ ಕೊಡ್ತೀನಿ, ಬೇಕಂದ್ರೆ ಸ್ವಲ್ಪ. ಬೇಡ ಅಂದ್ರೆ ನಾವು ಕುಡಿಯಲ್ಲ. ಒಂದು ಅರ್ಧ ಗಂಟೆ ಬದುಕಿದ್ರೆ ನಾವು ಕುಡಿತೀವಿ. ನೀವು ಬಂದ್ಬಿಡ್ರಿ, ನಾ ಕಳಾಗ್ಬಿಡ್ತೀನಿ. ಇದನ್ನ ಕುಡ್ದು ಯಾರು ಬದುಕ್ತಾರೋ ನೋಡ ಎಷ್ಟು ನೀಟಾಗಿ ಮಾಡೋದೆ ನೀನ್. ನೋಡ ಹಾಳು ಮಾಡಿ ಬ್ಲೂ ಕಲರ್ ಇಟ್ಕೊ, ಯೂಸ್ ಆಗುತ್ತೆ. ಹೋಗ್ಲಾ ಅಂದ್ರೆ ಅಪ್ಪು ಮಾವಿನಕಾಯಿ ಒಂದು 20-30 ಮಾವಿನಕಾಯಿ ತಂದಿದ್ದೀನಿ, ಉಪ್ಪಿನಕಾಯಿ ಹಾಕುವಕ್ಕ ಅಂತ ಅಂದ. ಇದ್ರಲ್ಲಿ ಎಷ್ಟೈತೆ ಹೇಳು? 1 2 3 4 23 ಚೀಲ ಅಂದಲ್ಲ ಫೋನಲ್ಲಿ. ನಾನು ಹೇಳ್ದೆ ಒಂದ್ ಚೀಲ ಅಂತ. ಒಂದ್ ಚೀಲ ಕಿತ್ಕೊಂಡ್ಬಿಟ್ಟಿದೀವಿ. ಯಾವ ಚೀಲ? ಸಣ್ಣ ಚೀಲ. ಯಾರು ಕೊಟ್ಟು ಬಂದ ಏನೋ. ಅಮ್ಮ ಬಂದು ಕೊಟ್ಟೆ. ಇವಾಗ ಅಮ್ಮ ಏನು ಗೊತ್ತಾ, ನಾನು ಹಂಗ ಹೇಳದ್ನ ಅದಕ್ಕೆ ಪಾಪ ಇನ್ನು ಬಸ್ರಿ ಹುಡ್ಗಿ ಬಗಸ್ಕೊಂಡ್ಬಿಟ್ಟೈತೆ. ಬಂದು 7 ಗಂಟೆ 6:30 ಬಂದು ದೊಡ್ಡಂದಳಿಗೆ ಕೆಳಗೆ ಕೀಳದ್ನ ಹೋಗಿದ್ದು ಬಂದ್ರಪ್ಪ ಒಳಕ್ಕೆ ತಡಿಯವ ಅದೆಂತ ಬಾಯ್ಕೆ ಬಸ್ರಿ ಒಳಗೆ ಮೊದ್ಲು ಒಳಗೆ ಹೋಗ್ಬಿಟ್ರು ಇಬ್ರು. 7 ಗಂಟೆಗೆ ಹೋಗಿದ್ದೀನಿ ತೋಟದಲ್ಲಿ ಗೊತ್ತಾ? ಕತ್ಲೇನ 7 ಗಂಟೆ, ರಾತ್ರಿ 7 ಗಂಟೆಗೆ ಹೋಗಿದ್ದ. ಪಾಪ ಮರ ಎಷ್ಟು ಬೈಕೊಂಡಿರ್ತದ, ಯಾಕೆ ಮರ ಹತ್ತಿಲ್ಲ? ಮಲ್ಗಿರ್ತದ ಆ ಟೈಮಲ್ಲಿ ಮರ. ನಾನು ಎಬ್ಬಿಸ್ದೆ. ಅಯ್ಯೋ ಯಪ್ಪ
ಇಲ್ಲಿ ಕವರ್ಗೆ ಹಾಕ್ರಿ. ಊರ್ಗ್ ಹೋಗಿ ಬೆಳಗಾಗ್ಬಿಟ್ಟಾರ ನಿಮ್ಮ ಅಮ್ಮ. ಹಾ ಏನ ಹಚ್ತಾ ಇದೀರಾ ಹಂಗಾದ್ರೆ? ಏನ ಸೊಪ್ಪು ಗಿಪ್ಪು ಹರಿದ್ಬಿಟ್ಟು? ಅಯ್ಯೋ ಎಲ್ಲ ಒಂದೇ ಅಂತ ತೋರಿಸ್ತಾ ಇದೀರಾ. ಎಲ್ಲಾರು ನನ್ ಮೇಲೆ ಅವ್ನ್ ಫೋನ್ ಮಾಡಿದ್ರು ಪಕ್ಕದ್ದು ಇನ್ನು ಅಮ್ಮ ಬಂದಮೇಲೆ ಸುಮ್ಮನೆ ಅಂತೂ ಕುತ್ಕೊಳ್ಳಲ್ಲ ಅವರು. ನಾನು ಎಷ್ಟು ಹೇಳಿದ್ರು ಕೂಡ ಸುಮ್ಮನೆ ಕುತ್ಕೊಳ್ಳಲ್ಲ. ಏನಾದರೂ ಒಂದು ಕೆಲಸ ಮಾಡ್ಕೊಡೋಕೆ ಬರ್ತಾರೆ. ಇವತ್ತು ವಾಪಸ್ ಹೋಗ್ಬೇಕಂತ ಅವ್ರಿಗೂ ಗೊತ್ತು. ಆದ್ರೂ ಬಂದು ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಮಾಡಿಕೊಟ್ರು. ನಾನು ಆದಷ್ಟು ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಡೋಣ, ಆವಾಗ ಅವ್ರಿಗೂ ಏನೂ ಕೆಲಸ ಇರೋಲ್ಲ ಅಂತ ಟ್ರೈ ಮಾಡ್ತೀನಿ. ಆದರೂ ಒಂದೊಂದು ಸಲ ಈ ಪಾತ್ರೆ ತೊಳೆಯೋ ಕೆಲಸ ಇರ್ಬೋದು, ಇದು ಕಸ ಗುಡಿಸೋದು, ಇದೆಲ್ಲ ಮಿಕ್ಬಿಟ್ಟಿರುತ್ತಲ್ಲ, ಅದನ್ನೆಲ್ಲ ಬಂದು ಮಾಡಿಕೊಟ್ಬಿಡ್ತಾರೆ. ನನಗೆ ಅವಾಗ ಬೇಜಾರಾಗುತ್ತೆ. ಅಯ್ಯೋ ಬಂದವ್ರು ಒಂದು 10 ನಿಮಿಷ ಕುತ್ಕೊಳ್ಳಲ್ವಲ್ಲ, ಕೆಲಸ ಮಾಡ್ತಿರ್ತಾರಲ್ಲ ಅಂತ. ಇನ್ನು ಅಪ್ಪು ಜೊತೆ ಏನೋ ಮಾತಾಡ್ಕೊಂಡು ಕೂತಿದ್ರು. ಅವ್ನು ಸಂತು ಜ್ಯೂಸ್ ಮಾಡಿದ್ನಲ್ಲ, ಅದನ್ನು ಟೇಸ್ಟ್ ಮಾಡು ಅಂತಿದ್ದ. ಒಂಥರ ಚೆನ್ನಾಗಾಗಿತ್ತು. ಬೆಲ್ಲ ಮತ್ತು ಬಾದಾಮಿ, ಗೋಡಂಬಿ ಮತ್ತು ಮಸ್ಕ್ ಮಿಲ್ಲನು ಇಷ್ಟು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿದ್ದ. ಅದು ಪಾನಕ ಥರನೂ ಆಗಿರಲಿಲ್ಲ ಮತ್ತು ಜ್ಯೂಸ್ ಥರನೂ ಆಗಿರಲಿಲ್ಲ, ಏನೋ ಒಂಥರ ಡಿಫ್ರೆಂಟಾಗಿತ್ತು. ಅದನ್ನೇ ಹೇಳ್ತಿದ್ದೆ. ಇನ್ನು ಅಮ್ಮನೂ ಕೂಡ ಹೊರಡ್ತೀನಿ ಅಂತೇಳಿ ಅವರು ಹೊರಟ್ಬಿಟ್ರು. ಹಾಗಾಗಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ನಾವು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬಸ್ ಸ್ಟಾಪ್ ಹತ್ರ ಕೂಡ ಬಂದಿದ್ದೀವಿ. ಇನ್ನು ಇವಾಗ ಅಮ್ಮನ್ನು ಕೂಡ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಬಂದು ಅವರು ನಿಲ್ಲೇ ಇಲ್ಲ, ಹೊರಡ್ತೀನಿ ಅಂತ. ನನಗೊಂದಿನ ಇದ್ಬಿಟ್ಟು ಹೋದರೆ ಏನೋ ಅನಿಸಲ್ಲ, ಬೇಜಾರಾಗಲ್ಲ, ಒಂಥರ ಖುಷಿ ಇರುತ್ತೆ ನನಗೂ. ಬಂದು 1-2 ಅವರ್ ಇದ್ಬಿಟ್ಟು ಹೋಗ್ಬಿಟ್ರೆ ಸಖತ್ ಬೇಜಾರಾಗುತ್ತೆ. ಇವತ್ತು ಬೇಜಾರಾಗ್ತಾ ಇತ್ತು. ಅಯ್ಯೋ ಏನಪ್ಪ 1-2 ಅವರು ಇರಲಿಲ್ಲ, ಹಂಗೆ ಹೋಗ್ಬಿಟ್ರಲ್ಲ ಅಂತ. ಬಂದರು, ಕುತ್ಕೊಂಡ್ರು, ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರು, ಏನೇನೋ ಡಾಕ್ಯುಮೆಂಟ್ಸ್ ಬೇಕಿದ್ದು ತೊಗೊಂಡ್ರು, ಊಟ ಮುಗಿಸ್ಕೊಂಡು ಹೊರಟೇ ಬಿಟ್ಟರು. ಇನ್ನು ಅಲ್ಲಿಂದ ಊರಿಗೆ ಬಸ್ ಸಿಗಲ್ಲ ಅಂತೇಳಿ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಟೈಮಿಗೆ ಸರಿಯಾಗಿ ಹೋಗಬೇಕು, ಇಲ್ಲಾಂದರೆ ಬಸ್ಸೇ ಸಿಗಲ್ಲ ನಮ್ಮೂರ ಕಡೆ. ಸರಿ ಅಂದ್ಬಿಟ್ಟು ನಾವಿವಾಗ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಫರ್ನಿಚರ್ ಶಾಪ್ಗೆ ಹೋಗ್ಬೇಕಿತ್ತು. ಹಾಗಾಗಿ ಅಲ್ಲೂ ಕೂಡ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತೇಳಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಏನಂದರೆ ನಮ್ಮ ಮನೇಲಿ ಇನ್ನೊಂದು ಬೆಡ್ರೂಮ್ ಇದೆ ಅಲ್ಲ, ಅದಕ್ಕೆ ನಾವು ಮಂಚ ಎಲ್ಲ ಏನೂ ಹಾಕ್ಸಿರ್ಲಿಲ್ಲ ಇಷ್ಟು ದಿನ. ಬರೀ ಬೆಡ್ ಮಾತ್ರ ಕೆಳಗಡೆ ಇಟ್ಬಿಟ್ಟು ಅದಕ್ಕೇ ಸ್ವಲ್ಪ ಕವರೆಲ್ಲ ಹಾಕಿ ನೀಟಾಗಿ ಮಾಡಿಟ್ಟಿದ್ದೆ. ಮಲ್ಕೊಳ್ಳಿಕ್ಕೇನೋ ತೊಂದರೆ ಆಗ್ತಿಲ್ಲ. ಯಾರಾದರೂ ಗೆಸ್ಟ್ ಬಂದರೂ ಕೂಡ ಆರಾಮಾಗಿ ಅಲ್ಲಿ ಮಲ್ಕೊತಿದ್ರು. ಆದರೆ ಈ ಲಗೇಜ್ ಎಲ್ಲ ಇರುತ್ತೆ ನೋಡಿ, ಎಕ್ಸ್ಟ್ರಾ ಲಗೇಜ್ಗಳು ಅದು ಇದು ಅದೆಲ್ಲ ಇಡ್ಲಿಕ್ಕೆ ಜಾಗ ಆಗ್ತಿರ್ಲಿಲ್ಲ. ಎಷ್ಟು ಅಂತ ಹೇಳಿ ವಾರ್ಡ್ರೋಬ್ಗೆ ಇಡ್ಲಿ ನಾನು, ಕೆಲವೊಂದು ಅಲ್ಲೆಲ್ಲ ಇಡೋಕ್ಕಾಗಲ್ಲ, ತೀರಾ ದೊಡ್ಡದಿರುತ್ತೆ. ಈ ಮಂಚ ಏನಾದರೂ ತೊಗೊಂಡು ಬಂದರೆ ಅದ್ರೊಳಗಡೆ ಇಡೋ ಥರನೋ ಅಥವಾ ಅಟ್ಲೀಸ್ಟ್ ಕೆಳಗಡೆನಾದರೂ ಹಾಕೋ ಥರನೋ ಮಾಡ್ಕೊಳ್ಬೋದು. ಹಾಗಾಗಿ ಒಂಚೂರು ಜಾಗನಾದ್ರೂ ಮಿಕ್ಕುತ್ತೆ. ರೂಮೆಲ್ಲ ಒಂಥರ ಮಿಸ್ಸಿ ಥರ ಕಾಣಿಸೋದೆಲ್ಲ ಇರಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬರೋಣ ಅಂತೇಳಿ ಹೊರಡಿ. ನನಗಿಲ್ಲಿ ಕಾಟೆಲ್ಲ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು, ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಇತ್ತು. ನಾವು ರೇಟೆಲ್ಲ ನೋಡ್ತಾ ಇದ್ದು, ಅಂದರೆ ಇಲ್ಲಿಗಿಂತ ಬೇರೆ ಕಡೆ ಬೆಸ್ಟ್ ಸಿಗುತ್ತೇನೋ ಆ ಥರ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊತೀವಿ. ನಾವು ಒಂದೇ ಸಲ ಒಂದೇ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡು ಬರೋಲ್ಲ. ಯಾವುದಕ್ಕೂ ಒಂದು ಸಲ 2 ಕಡೆ 1-3 ಕಡೆ ನೋಡಿ ಕಂಪೇರ್ ಮಾಡಿ ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಣ ಅಂತ. ಆದರೆ ಇಲ್ಲಿ ನನಗೆ ಇಷ್ಟ ಆಯಿತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇನ್ನು ರೇಟೆಲ್ಲ ಕೇಳ್ದು. ಹಾಗೆ ನಮ್ಮ ರೂಮ್ ಸ್ವಲ್ಪ ಚಿಕ್ಕದಲ್ವಾ, ಅಂದರೆ ಈ ಕಡೆ ರೂಮ್ ಸ್ವಲ್ಪ ಚಿಕ್ಕದಲ್ವಾ, ಆ ರೂಮ್ಗೆ ಕರೆಕ್ಟಾಗಿ ನಾವು ಮಾಡಿಸ್ಕೊಳ್ಬೇಕಾಗತ್ತೆ. ದೊಡ್ಡದು ಮಾಡಿಸ್ಬಿಟ್ರೆ ಕಷ್ಟ ಆಗುತ್ತೆ. ಅದನ್ನೇನೆ ನೋಡ್ತಿದ್ದು. ನಮ್ಮ ರೂಮ್ಗೆ ಆಗೋ ಥರ ಸೈಜಲ್ಲಿ ಇರಲಿಲ್ಲ. ನಾವು ಟೈಮ್ ಕೊಡಿ, ನಮಗೊಂದು 10 ದಿನ ಟೈಮ್ ಕೊಟ್ಟರೆ ಮಾಡಿಕೊಡ್ತೀವಿ, ನೀವು ಯಾವ ಥರ ಹೇಳ್ತೀರ ಅದೇ ಥರ ಮಾಡಿಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ಕೂಡ ನೋಡಿಕೊಂಡು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ಬಿಡೋಣ. ಸುಮ್ಮನೆ ರೆಡಿ ತೊಗೊಂಡು ಹೋಗೋದು ಬೇಡ, ಆಮೇಲೆ ಮೇಲ್ಗಡೆ ತೊಗೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಲ್ಲದೆ ರೂಮ್ಗೆ ಹಾಕ್ಲಿಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ದು. ಇದ್ರ ಜೊತೆಗೆ ಬೇರೆ ಬೇರೆನೂ ಕೂಡ ಬೇಕಿತ್ತು. ಅದನ್ನೆಲ್ಲ ನೋಡಿಕೊಂಡು ಇಲ್ಲೊಂದು ಮಂಚ ನೋಡ್ತಾ ಇದ್ದೀವಿ. ಇದೆಷ್ಟು ಚೆನ್ನಾಗಿದೆ ನೋಡಿ, ನನಗೆ ಇದೊಂಥರ ಇಷ್ಟ ಆಯಿತು. ಇದಕ್ಕೆ 2.5 ಲಕ್ಷ ಅಂತೆ. ನಾನು ಕೇಳಿನೇ ಶಾಕ್ ಆಯಿತು, ಇಷ್ಟೊಂದು ಕಾಸ್ಟ್ಲಿನಾ ಅಂತ. ಆಮೇಲೆ ಹೇಳಿದ್ರು ಅವರು ರೋಸ್ ಉಡ್ದದು, ಅದಕ್ಕೆ ಕಾಸ್ಟ್ಲಿ ಇರುತ್ತೆ ಅಂತ. ಒಂಥರ ಚೆನ್ನಾಗಿತ್ತು ನೋಡಲಿಕ್ಕೆ, ಒಂಥರ ಅಟ್ರಾಕ್ಟ್ ಆಗ್ತಾಯಿತ್ತು. ಅದಕ್ಕೆ ಅದನ್ನೇ ನೋಡ್ತಾ ಇದ್ದೆ. ಚೆನ್ನಾಗಿದೆ ಅಲ್ಲ ಇದು, ಯಾರಾದರೂ ಓನ್ ಹೌಸ್ ಮಾಡ್ತಿರೋರ್ಗೆ ಆಸೆ ಇರುತ್ತೆ ಅಲ್ವಾ, ಈ ಥರದ್ದೊಂದು ಮಂಚ ಹಾಕ್ಸ್ಕೊಳ್ಬೇಕು ಅಂತ. ಅವ್ರಿಗೆಲ್ಲ ಈ ಥರದ್ದು ಇಷ್ಟ ಆಗುತ್ತೆ. ಅಂದರೆ ತೊಗೊಳ್ಬೋದು. ಈ ರೆಂಟೆಡ್ ಹೌಸ್ಗೆಲ್ಲ ತೊಗೊಂಡ್ರೆ ಕಷ್ಟ ಸ್ವಲ್ಪ. ಇನ್ನು ಅಪ್ಪುಗೆ ಒಂದು ಚೇರ್ನ ನೋಡ್ತಾಯಿದ್ರು. ಅಂದರೆ ಶಾಪಲ್ಲಿ ಈಗಾಗಲೇ ಒಂದು ಚೇರ್ ಇದೆ, ಇನ್ನೊಂದು ಚೇರ್ ಕೂಡ
ಬೇಕು ಅಂತೇಳಿ ಅವರು ನೋಡ್ತಿದ್ರು. ನಾನು ಸ್ವಲ್ಪ ಬೇಡ ಅಂತಲೇ ಅಂದೆ, ಯಾಕಂದರೆ ಈಗಾಗಲೇ ಒಂದು ಚೇರ್ ಇದೆ. ಈ ಚೇರ್ ಹೆಂಗೆ ಅಂದರೆ ಸ್ವಲ್ಪ ನಾವೇನಾದ್ರೂ ತುಂಬ ಭಾರ ಕೊಟ್ಟು ಕುತ್ಕೊಂಡು ಬಿಟ್ಟರೆ ಮುರಿದೇ ಹೋಗ್ಬಿಡುತ್ತೆ. ಇವರು ಸ್ವಲ್ಪ ಜಾಸ್ತಿ ಅಂದರೆ ಹಿಂಗೆ ಹೊರ್ಕೊಂಡು ಕುತ್ಕೊಳ್ಳೋದೆಲ್ಲ ಮಾಡ್ತಾರೆ, ಹಾಗಾಗಿ ಅದು ಬೇಗ ಹಾಳಾಗಿಬಿಡುತ್ತೆ. ಬೇಡ, ಸುಮ್ಮನೆ ಇರೋ ಚೇರೆ ಸಾಕು, ಅದು ಪೂರ್ತಿ ಹಾಳಾದ್ಮೇಲೆ ಬೇಕಿದ್ರೆ ಇನ್ನೊಂದು ತೊಗೊಳ್ಳೋಣ, ಎರಡೆರಡು ಏನಕ್ಕೆ ಅಂತ ಅಂದ್ಬಿಟ್ಟು ಅದನ್ನೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇನ್ನು ಅದಾದಮೇಲೆ ಬೇರೆ ಶಾಪ್ಗೂ ಕೂಡ ಹೋಗಿದ್ದು, ಅಲ್ಲೂ ಕೂಡ ನೋಡಿಕೊಂಡು ಇವಾಗ ಹರ್ಷದ ಮನೆಗೆ ಬಂದಿದ್ದೀವಿ. ಅವರಮ್ಮ ಅವ್ರದ್ದು ಇವತ್ತು 2ನೇ ವರ್ಷದ ಕಾರ್ಯ ಇತ್ತು. ನನ್ನ ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ಕೂಡ ಬಂದಿದ್ದು. ಹಾಗಾಗಿ ಈ ವರ್ಷವೂ ಕೂಡ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ. ಇಲ್ಲಿಗೆ ಬಂದರೆ ಮಾಮೂಲಿಯಾಗಿ ಗೊತ್ತಿರುತ್ತಲ್ಲ, ಸುಮ್ಮನೆ ಹರಟೆ ಹೊಡಿತಿರ್ತಾರೆ ಅಪ್ಪು, ರೇಗಿಸ್ತಾಯಿದ್ರು ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ. ನಾವು ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೆದು. ನನಗಿಲ್ಲಿಗೆ ಹೋದರೆ ತುಂಬ ಇಷ್ಟ, ಯಾಕಂದರೆ ಡೋರ್ ಓಪನ್ ಮಾಡಿದ್ರೆ ಸಾಕು, ಮುಂದೆ ತೋಟ, ತಣ್ಣಗಿರೋ ಗಾಳಿ, ಈ ಥರ ಇರುತ್ತೆ ಅವ್ರ ಮನೆ ವಾತಾವರಣ. ಅಲ್ಲೋದ್ರೆ ಬರಲಿಕ್ಕೆ ಮನಸ್ಸಾಗಲ್ಲ, ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇರೋಣ ಅನಿಸ್ತಿರುತ್ತೆ. ಆದರೆ ಇವತ್ತು ಸ್ವಲ್ಪ ಬೇಗ ಹೊರಡಬೇಕಿತ್ತು. ನನಗೆ ಅಲ್ಲಿರ್ಲಿಕ್ಕೆ ಇನ್ನೂ ಸ್ವಲ್ಪ ಇಷ್ಟ, ಇರೋಣ ಅಂತ. ಆದರೆ ಅಪ್ಪು ಟೈಮ್ ಆಗುತ್ತೆ, ಇನ್ನೊಂದು ಸಲ ಬೇಕಾದರೆ ಬರೋಣ, ಈಗ ಹೊರಡೋಣ ಅಂತೇಳಿ ಜಾಸ್ತಿ ಹೊತ್ತು ಇರಲಿಲ್ಲ. ನಾವು ಸ್ವಲ್ಪ ಹೊತ್ತಿದ್ದು ಮಾತಾಡ್ಕೊಂಡು ಕೂತಿದ್ದು. ಅದಾದಮೇಲೆ ಹೊರಟು ಇಲ್ಲಿ ಕೂತ್ಕೊಂಡು ಸ್ವಲ್ಪ ತಣ್ಣಗಿರೋ ಗಾಳಿ ತೊಗೊಳೋದೇ ಒಂಥರ ಚೆಂದ. ಅಪರೂಪಕ್ಕೆ ಒಂದ್ಸಲ ಎಲ್ಲರೂ ಸೇರಿದಾಗ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಸಮಯ ಹಿಂಗೆ ಹೋಗುತ್ತೆ ಗೊತ್ತಾಗಲ್ಲ. ಆಮೇಲೆ ಮನೆಗೆ ಹೋಗ್ಲಿಕ್ಕೂ ಕೂಡ ಮನಸ್ಸಿರಲ್ಲ, ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇರೋಣ ಅಂತ ಅನಿಸ್ತಿರುತ್ತೆ. ಇನ್ನು ಅಪ್ಪು ಕೂಸಿಗೆ ಸ್ವಲ್ಪ ಚೆನ್ನಾಗಿ ರೇಗಿಸ್ತಿರ್ತಾರೆ. ಅವಳು ಹೊರಡುವಾಗ ಯಾವಾಗಲೂ ಕೂಡ ಏನಾದರೂ ಒಂದು ಕೊಟ್ಟು ಕಳಿಸ್ತಿರ್ತಾಳೆ. ಈ ಸಲ ಮರ್ತ್ಬಿಟ್ಲು, ಅದಕ್ಕೆ ಅವರು ರೇಗಿಸ್ತಿದ್ರು, ನೋಡು ಖಾಲಿ ಕೈಯಲ್ಲಿ ಕಳಿಸ್ತಿದ್ಯಾ ಬಂದವ್ರನ್ನ ಅಂತ. ಆಮೇಲೆ ಹೋಗಿ ಪ್ಯಾಕ್ ಮಾಡ್ಕೊಂಡು ಬಂದು ಕೊಡ್ತಿದ್ದಾಳೆ, ಅದನ್ನೂ ರೇಗಿಸ್ತಿದ್ದಾರೆ. ಇಷ್ಟು ಆರೆಂಜ್ ಕೊಟ್ಟಿದ್ದೀಯಾ ನೀನು, ಆ್ಯಪಲ್ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಚೆನ್ನಾಗಿತ್ತು ಇವತ್ತಿನ ದಿನ ಒಂಥರ. ಇನ್ನು ಇವತ್ತಿನ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೀವು ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.